ವೃಷಭ ರಾಶಿಯವರಿಗೆ ಹಣ ಕೈಯಲ್ಲಿ ಉಳಿತಿಲ್ಲ ಅಂದರೆ ಅದಕ್ಕೆ ಲಕ್ ಪ್ರಾಬ್ಲಮ್ ಕಾರಣ ಅಂತಲ್ಲ, ಬದಲಾಗಿ ಅಟ್ಯಾಚ್ಮೆಂಟ್ ಪ್ರಾಬ್ಲಮ್ ಕಾರಣ ಅನ್ನೋ ವಿಚಾರ. ಸೊ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ, ಫೈನಾನ್ಷಿಯಲಿ ಸ್ಲೋ ಗ್ರೋತ್ ಆಗ್ತಾ ಇದ್ರೂ ಕೂಡ ಅದಕ್ಕೆ ಮುಖ್ಯವಾದ ಕಾರಣ ಬಂದು ಈ ಅಟ್ಯಾಚ್ಮೆಂಟ್ ಬೇಸ್ಡ್ ಒಂದು ಬಿಗಿತನ ಆಗಿರ್ತದೆ. ಸೊ ಹೇಗೆ ಅನ್ನೋದನ್ನೇ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೊರಟಿದ್ದೀನಿ. ಇದು ಫೈನಾನ್ಷಿಯಲ್ ಅಡ್ವೈಸ್ ಆಗಲಿ ಅಥವಾ ಹಣ ಹೆಂಗೆ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರವಾಗಲಿ ಅದರ ಬಗ್ಗೆ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಅಲ್ಲ. ಬದಲಾಗಿ ಇದು ನೀವು ಸಂಪಾದಿಸಿದ ಹಣ ನಿಮ್ಮ ಕೈಯಲ್ಲಿ ಯಾಕೆ ಉಳಿತಿಲ್ಲ, ಫೈನಾನ್ಷಿಯಲ್ ಗ್ರೋತ್ ಯಾಕೆ ಆಗ್ತಿಲ್ಲ ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ವೃಷಭ ರಾಶಿಯವರಿಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತದೆ. ಸೊ ಎಲ್ಲವನ್ನು ತಾಳಿಕೊಳ್ಳುವಂಥ ಒಂದು ಸಹನೆ ಶಕ್ತಿ ಕೂಡ ಇರ್ತದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಇದು ಪೃಥ್ವಿ ತತ್ವ ಮತ್ತು ಜೊತೆಗೆ ಸ್ಥಿರ ರಾಶಿ ಆಗಿರೋದ್ರಿಂದಾಗಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಅಂದರೆ ಯಾವುದಾದ್ರೂ ಒಂದು ರೀತಿಯ ಒಂದು ಲೈಫಿಗೆ ಅವರು ಒಂದು ಅಡ್ಜಸ್ಟ್ ಆಗಿ ಒಂದು ಕಂಫರ್ಟ್ ಝೋನ್ ಅಂತ ಕ್ರಿಯೇಟ್ ಆದಮೇಲೆ ಅದನ್ನು ಬದಲಾಯಿಸಿಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅವರು ಇಷ್ಟಪಡೋದಿಲ್ಲ. ಸೊ ಈ ಕಾರಣಕ್ಕೆ ಆ ಕಂಫರ್ಟ್ ಝೋನ್ ಏನಿದೆಯೋ ಅದು ಡಿಸ್ಟರ್ಬ್ ಆಗದ ರೀತಿಯಲ್ಲಿ ಜಾಸ್ತಿ ರೆಸಿಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಅದು ಬದಲಾಗಬಾರ್ದು ಅನ್ನೋ ರೀತಿಯಲ್ಲಿ ಹಿಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಈ ಹಿಡ್ಕೊಳ್ಳೋ ಒಂದು ಬಿಗಿತನ ಅನ್ನೋದೇನಿದೆಯಲ್ಲ, ಈ ಬಿಗಿತನವೇ ಈ ಹಣಕಾಸಿನ ಪ್ಯಾಟ್ರನ್ ಅಂತ ಏನಿದೆ, ಹಣಕಾಸಿನ ವ್ಯವಹಾರ ಅನ್ನೋದೇನಿದೆ ಇಲ್ಲೂ ಕೂಡ ಅಪ್ಲೈ ಆಗ್ತಾ ಇರ್ತದೆ. ಸೊ ಇದೇನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಒಂದು ಸಂಬಂಧ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ. ಈ ಸಂಬಂಧದ ವಿಚಾರವೂ ಕೂಡ ಈ ಹಣಕಾಸಿನ ಒಂದು ಸ್ಟೇಬಿಲಿಟಿಯ ವಿಚಾರದಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಯಾವುದೇ ಒಂದು ಸಂಬಂಧ ಆದ್ರೂ ಕೂಡ ಅತಿಯಾಗಿ ನೀವು ಹಚ್ಕೊಂಡಾಗ ಅಥವಾ ಅತಿಯಾಗಿ ಬಿಗಿಯಾಗಿ ಹಿಡ್ಕೊಂಡಾಗ ಏನಾಗುತ್ತೆ, ಅವರಿಗೆ ಉಸಿರು ಕೊಟ್ಟದ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಅದೇ ಪ್ಯಾಟ್ರನ್ ಹಣಕಾಸಿನ ವಿಚಾರದಲ್ಲೂ ಕೂಡ ಅಪ್ಲೈ ಆಗುತ್ತೆ. ವೃಷಭ ರಾಶಿಗೆ ಏಕಾಏಕಿ ಹಣಕಾಸಿನ ಸಮಸ್ಯೆಗಳು ಬರೋದಾಗಲಿ, ದಿಢೀರ್ ಸಮಸ್ಯೆಗಳ ಬರೋದು ಸ್ವಲ್ಪ ಅಪರೂಪನೇ. ಸೊ ಇವರಿಗೆ ಆ್ಯಕ್ಚುಲಿ ಈ ಸಮಸ್ಯೆ ಅನ್ನೋದು ಬರೋದಕ್ಕೆ ಮೊದಲೇ ಅವರಿಗೆ ಒಂದು ಸ್ವಲ್ಪ ಅದರ ಅರಿವು ಇರ್ತದೆ, ಇದು ಇಂಥ ಒಂದು ಸಮಸ್ಯೆ ಬರ್ತಾ ಇದೆ ಅನ್ನೋದು ಅರಿವು ಇರ್ತದೆ. ಆದರೆ ಇವರು ಆ್ಯಕ್ಷನ್ ತಗೊಳ್ಳೋದಿಲ್ಲ, ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ಕ್ರಮ ತಗೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಅದು ಏನು ನಾನು ಈಗ ತಾನೇ ಹೇಳಿದ್ನು, ಒಂದು ಬಿಗಿತನ, ಒಂದು ರೆಸಿಸ್ಟ್ ಮಾಡೋದು, ಒಂದು ಸ್ಟಿಕಾನ್ ಆಗಿ ಅಲ್ಲೇ ನಿಂತ್ಕೊಳ್ಳುವಂಥದ್ದು, ಈ ರೀತಿ ಒಂದು ಕಂಫರ್ಟ್ ಝೋನ್ ಅಂತಿದ್ದಾಗ ಅದರಲ್ಲಿ ಬದಲಾವಣೆ ಮಾಡಿದ್ರೆ ಇನ್ನೂ ಏನೋ ಸಮಸ್ಯೆ ಆಗ್ಬಿಡ್ತದೇನೋ ಅನ್ನೋ ರೀತಿಯಲ್ಲಿ ಇವರು ಆಲೋಚಿಸೋದ್ರಿಂದಾಗಿ ಇವರು ಈ ಬದಲಾವಣೆಗಳನ್ನು ಮಾಡದೇ ಇರುವ ಕಾರಣಕ್ಕೆ ಒಂದಿನ ಏನಾಗುತ್ತೆ, ಈ ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಒಂದು ಸ್ಟ್ರಕ್ ಆಗುವ ರೀತಿಯ ಒಂದು ಸನ್ನಿವೇಶವನ್ನು ಕೂಡ ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ಈ ಸ್ಟ್ರಕ್ ಆದ ನಂತರದ ಸಂದರ್ಭಗಳಲ್ಲಿ ಇವರು ಮುಂದೇನು ಅನ್ನೋ ರೀತಿಯಲ್ಲಿ ಯೋಚಿಸುವಂಥ ಒಂದು ಪ್ರಮೇಯಗಳು ಬರೋದು. ಸೊ ಇವರ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಒಂದು ಅಟ್ಯಾಚ್ಡ್ ಲೆಟ್ಟಿಂಗ್ ಗೋ ಬಿಕಮ್ಸ್ ಡಿಫಿಕಲ್ಟ್ ಅಂತ. ಅಂದರೆ ಒಂದು ಥಿಂಗ್ ಅಥವಾ ಒಂದು ಹ್ಯಾಬಿಟ್ ಅಥವಾ ಒಂದು ಸ್ಪೆಂಡಿಂಗ್ ಸ್ಟೈಲ್, ಒಮ್ಮೆ ಇದಕ್ಕೆ ಅವರು ಅಡ್ಜಸ್ಟ್ ಆದರು ಅಂದರೆ ಆ ಕಂಫರ್ಟ್ ಸಿಕ್ಕಿದ ಮೇಲೆ ಇನ್ನೂ ಅದನ್ನು ಬಿಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹೀಗಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಕಂಫರ್ಟ್ ಝೋನ್ ಜೊತೆಗಿನ ಅದೊಂದು ಅಟ್ಯಾಚ್ಮೆಂಟ್ ಏನಿದೆಯೋ ಇದು ಇವರಿಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಮಸ್ಯೆಯನ್ನು ತಂದಿಡುವಂಥ ಸಾಧ್ಯತೆ ಇರ್ತದೆ. ವೃಷಭ ರಾಶಿಯವರು ಸದಾ ಸ್ಟೇಬಿಲಿಟಿ ಬಯಸ್ತಾರೆ, ಸೆಕ್ಯೂರಿಟಿ ಬೇಕು ಅಂತ ಅನ್ನಿಸ್ತಾ ಇರ್ತದೆ ಇವರಿಗೆ. ಅದನ್ನು ಕಳೆದುಕೊಳ್ತೀನಿ ಅಂದರೆ ಅಭದ್ರತೆ ಶುರುವಾಗುತ್ತೆ. ಯಾಕೆಂದರೆ ಆ ಸ್ಥಿರತೆ ಇದೆ ನೋಡಿ, ಆ ಸ್ಟೇಬಿಲಿಟಿ ಅನ್ನೋದೇನು ಅವರು ಕಂಡುಕೊಂಡಿರ್ತಾರಲ್ಲ ಅದನ್ನು ಅವರು ಕಳ್ಕೊಳ್ಳೋದಕ್ಕೆ ಬಯಸೋದಿಲ್ಲ, ಅದಕ್ಕೆ ಅವರು ಅಟ್ಯಾಚ್ ಆಗಿಬಿಟ್ಟಿರ್ತಾರೆ, ಅದನ್ನು ಬದಲಾಯಿಸೋದಕ್ಕೂ ಹೋಗೋದಿಲ್ಲ. ಹೀಗಾಗಿ ಒಮ್ಮೆ ಒಂದು ಲೈಫ್ ಸ್ಟೈಲ್ ಸೆಟ್ ಆಯಿತು ಅಂದರೆ ಅದಕ್ಕೆ ತಕ್ಕಂತೆ ಹಣ ಅಡ್ಜಸ್ಟ್ ಮಾಡೋದಲ್ಲ, ಹಣವನ್ನು ಲೈಫ್ ಸ್ಟೈಲ್ಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ಇದು ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸೋದಿಲ್ಲ. ಜಾತಕದಲ್ಲಿ ಗ್ರಹಗಳ ಪೊಸಿಷನ್, ಆದಾಯ ಸ್ಥಾನ, ಧನಸ್ಥಾನ, ಇಂಥ ವಿಚಾರಗಳು, ಬೇರೆ ಬೇರೆ ಲಗ್ನ, ಇಂಥದ್ದೆಲ್ಲ ಸ್ವಲ್ಪ ಈ ರಿಸಲ್ಟನ್ನು ಮಾಡಿಫೈ ಮಾಡ್ತದೆ. ಆದ್ರೂ ಕೂಡ ಒಂದು ಕಾಮನ್ ವೃಷಭ ರಾಶಿಯವರು ಒಂದು ಕಾಮನ್ ಮೈಂಡ್ಸೆಟ್ ಮತ್ತು ಕಾಮನ್ ಆಗಿ ಅವರು ಈ ಫೈನಾನ್ಷಿಯಲ್ ವಿಚಾರಗಳಲ್ಲಾಗಲಿ ಜೀವನವನ್ನು ನೋಡುವ ರೀತಿಯಾಗಲಿ ಇದೇ ರೀತಿ ಇರ್ತದೆ. ಹೀಗಾಗಿ ಆದಾಯ ಎಷ್ಟೇ ಬಂದ್ರೂ ಕೂಡ ಈ ಕಂಫರ್ಟ್ ಮೇಂಟೈನ್ ಆಗಬೇಕು ಅನ್ನೋ ಥಾಟ್ಗೆ ಮೊದಲನೇ ಒಂದು ಆದ್ಯತೆ ಕೊಡ್ತಾರೆ. ಸೇವಿಂಗ್ಸ್ ಸೆಕೆಂಡರಿ ಪ್ರಿಫರೆನ್ಸ್ ಆಗಿರ್ತದೆ. ಇನ್ನು ಸ್ಪೆಂಡಿಂಗ್ನ ವಿಚಾರಕ್ಕೆ ಬಂದ್ರೂ ಕೂಡ ಇವರು ಲಕ್ಸುರಿ ಅಥವಾ ಇಂಪಲ್ಸ್ ಈ ರೀತಿ ಸ್ಪೆಂಡಿಂಗಿಗಿಂತಲೂ ಹೆಚ್ಚಾಗಿ ಕಂಫರ್ಟ್ ಮೇಂಟೈನ್ ಮಾಡೋದಕ್ಕೋಸ್ಕರ ಖರ್ಚು ಮಾಡೋದು ಜಾಸ್ತಿ. ಆ ಕ್ಷಣಕ್ಕೆ ಏನು ಕಂಫರ್ಟ್ ಅಂತ ಸಿಗ್ತಾ ಇರ್ತದಲ್ಲ ಅದ್ರ ಬಗ್ಗೆ ಅವರು ಜಾಸ್ತಿ ಫೋಕಸ್ಡ್ ಆಗಿರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪ್ಯಾಟ್ರನ್ ಅಂದರೆ ಲಾಸ್ ಫಿಯರ್, ಅಂದರೆ ಹಣ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಹೆಸಿಟೇಷನ್ ಇರ್ತದೆ, ಹಿಡಿದಿಟ್ಟುಕೊಳ್ಬೇಕು ಅನ್ನೋ ರೀತಿಯ ಅರ್ಜ್ ಇರ್ತದೆ. ಆದರೆ ಆದಾಯ ಏರಿಕೆ ಆಗದೇ ಇದ್ದಾಗ ಏನಾಗುತ್ತೆ, ಇನ್ಫ್ಲೇಷನ್, ಎಕ್ಸ್ಪೆನ್ಸಸ್ ಹೆಚ್ಚಾಗೋದು, ಇದೆಲ್ಲದರಿಂದ ಇವರ ಖರ್ಚು ಎಲ್ಲ ಹೆಚ್ಚಾಗ್ತಾ ಬಂದು ಕೊನೆಗೆ ಖರ್ಚಿಗೇನೆ ಹಣ ಶಾರ್ಟೇಜ್ ಆಗುವಂಥ ಒಂದು ಸ್ಥಿತಿಗೂ ಕೂಡ ಬಂದು ತಲುಪಿರ್ತಾರೆ.
ಒಟ್ಟಾರೆಯಾಗಿ ವೃಷಭ ರಾಶಿಯವರ ಹಣಕಾಸಿನ ಸಮಸ್ಯೆ ರೂಟ್ ಕಾಸ್ ಏನಿದೆಯೋ ಅದು ನೆಸೆಸಿಟಿ ಸ್ಪೆಂಡಿಂಗ್ ಅಂತಲೂ ಅಲ್ಲ, ಫಿಯರ್ ಬೇಸ್ಡ್ ಹೋಲ್ಡಿಂಗು, ಕಂಫರ್ಟ್ ಡ್ರಿವನ್ ಡಿಸಿಷನ್, ಅಟ್ಯಾಚ್ಮೆಂಟ್ ಟು ಮನಿ ಪ್ಯಾಟ್ರನ್ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಸೊಲ್ಯೂಷನ್ ಏನು ಅನ್ನೋ ಪ್ರಶ್ನೆ ಬರ್ತದೆ. ಸೊ ನಾನಿಲ್ಲಿ ಅರ್ನಿಂಗ್ ಟಿಪ್ಸ್ ಆಗಲಿ ಅಥವಾ ಸ್ಪೆಂಡಿಂಗ್ ರೂಲ್ಸ್ ಆಗಲಿ ಹೇಳೋದಿಲ್ಲ, ಬದಲಾಗಿ ವೃಷಭ ರಾಶಿಯವರಿಗೆ ಸೀಮಿತವಾಗಿ ಏನು ಅವ್ರದ್ದೊಂದು ರೆಸಿಸ್ಟೆನ್ಸ್ನ ಒಂದು ಸ್ವಭಾವ ಏನಿದೆಯಲ್ಲ, ಇದರಲ್ಲಿ ಅತಿಯಾದ ಬಿಗಿತನ ಅಂತ ಏನು ಅವ್ರು ಬೆಳೆಸ್ಕೊಂಡಿರ್ತಾರೋ, ಅಥವಾ ಸ್ಟೇಬಿಲಿಟಿ ಮತ್ತು ಕಂಫರ್ಟ್ ಝೋನು ಮತ್ತು ಒಂದು ಸೆಕ್ಯೂರಿಟಿ ಹುಡುಕುವಂಥ ಒಂದು ಮೈಂಡ್ಸೆಟ್ ಏನಿದೆಯೋ, ಇದರಲ್ಲಿ ಇದು ಇವರಿಗೆ ನೆಗೆಟಿವ್ ಆಗದಂಗೆ ಕೆಲವೊಂದು ಕರೆಕ್ಷನ್ ಮೆಥಡ್ಗಳನ್ನು ಇವರು ಫಾಲೋ ಮಾಡಿದ್ರೆ ಸೊ ಅದರಿಂದ ಅವರಿಗೆ ಪಾಸಿಟಿವ್ ಆಗಿಯೂ ಕೂಡ ಅವರು ಅದನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಸೊ ಮೊದಲನೇದಾಗಿ ಬಂದು ಕಂಫರ್ಟ್ ಆಡಿಟ್ ಅಂತ. ಅಂದರೆ ನೀವೇನಾದರೂ ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ಈ ಖರ್ಚು ಏನಿದೆಯೋ ಇದು ನೀವು ಕಂಫರ್ಟ್ ಮೇಂಟೈನ್ ಮಾಡೋದಕ್ಕೆ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರೋ ಅಥವಾ ಅಗತ್ಯಕ್ಕಾಗಿ ಸ್ಪೆಂಡ್ ಮಾಡ್ತಾ ಇದ್ದೀರೋ ಅನ್ನೋದನ್ನು ನೀವು ಇದರಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಕ್ಲಿಯರ್ ಆನ್ಸರ್ ಸಿಗಲಿಲ್ಲ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಎರಡನೇದು ಫಿಯರ್ ಡಿಲೇ ಅಂತ. ನೀವು ಒಗ್ಗಿಕೊಂಡಿರುವ ಅಥವಾ ಅಡ್ಜಸ್ಟ್ ಆಗಿರುವಂಥ ಯಾವುದೋ ಒಂದು ವಸ್ತು ವಿಚಾರ ಕಳೆದು ಹೋಗುತ್ತೆ ಅನ್ನೋ ಕಾರಣಕ್ಕೆ ನೀವೇನಾದರೂ ಸ್ಪೆಂಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಆ ವಿಚಾರದಲ್ಲಿ ಇಮ್ಮಿಡಿಯೇಟ್ಲಿ ಡಿಸಿಷನ್ಗೆ ಬರೋದನ್ನು ಸ್ವಲ್ಪ ಸ್ಟಾಪ್ ಮಾಡಬೇಕಾಗುತ್ತೆ. ಇದಿಲ್ಲ ಅಂದರೆ ಆಗಲ್ಲ ಅನ್ನೋ ಥಾಟ್ ಏನು ನಿಮ್ಮ ಮೈಂಡಲ್ಲಿ ಇರ್ತದಲ್ಲ, ಅದನ್ನು ಸ್ವಲ್ಪ ಟೆಸ್ಟ್ ಮಾಡಬೇಕಾಗುತ್ತೆ. ಇದರಿಂದ ನೀವು ಅದೊಂದು ಇನ್ಸೆಕ್ಯೂರಿಟಿಯಲ್ಲಿ ನೀವೇನು ಸ್ಪೆಂಡ್ ಮಾಡ್ತಿರಲ್ಲ ಇದನ್ನು ಸ್ವಲ್ಪ ತಡಿಬೋದು. ಇನ್ನು ರೂಲ್ 3 ಬಂದು 72 hour ಪಾಸ್ ಅಂತ. ಏನೇ ಖರೀದಿ, ಖರ್ಚು, ಕಂಫರ್ಟ್ಗೋಸ್ಕರ ಮಾಡೋ ತೀರ್ಮಾನಗಳನ್ನು ನೀವು ಕನಿಷ್ಠ 72 ತಾಸು ಡಿಸಿಷನನ್ನು ನೀವು ಮುಂದೂಡಬೇಕಾಗುತ್ತೆ. ಇನ್ ದ ಸೆನ್ಸ್ ನೀವು ಅದನ್ನು ತಗೊಳ್ಬೇಕು ಅನ್ನುವಾಗ ನೀವು ಇವತ್ತಿಗೆ ತಗೊಳ್ತೀನಿ ಅಂತ ಡಿಸೈಡ್ ಮಾಡಿದ್ರೂ ಕೂಡ 72 hours ನೀವು ಅದನ್ನು ತಗೊಳ್ಬಾರ್ದು. ಇನ್ನು ರೂಲ್ 4 ಇದು ಬಹಳ ಇಂಪಾರ್ಟೆಂಟ್ ವೃಷಭ ರಾಶಿಯವರಿಗೆ, ಸ್ಮಾಲ್ ಮೂಮೆಂಟ್ ಅಂತ. ಅಂದರೆ ವೃಷಭ ರಾಶಿಗೆ ಸೊಲ್ಯೂಷನ್ ಅಂದರೆ ದೊಡ್ಡ ಚೇಂಜ್ ಅಲ್ಲ, ಸಣ್ಣ ಚಲನೆ ಅಂತ, ಸಣ್ಣ ಬದಲಾವಣೆ, ಚಿಕ್ಕ ಆ್ಯಕ್ಷನ್ ಇಂಥದ್ದು. ಒಂದು ಗ್ರೋತ್ ಆಗಬೇಕಾದ್ರೆ ಡಿಸ್ಕಂಫರ್ಟ್ ನಾರ್ಮಲ್ ಅಂತ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸಣ್ಣ ಸಣ್ಣ ಸ್ಮಾಲ್ ಫೈನಾನ್ಷಿಯಲ್ ಆ್ಯಕ್ಷನ್ಸನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಹಣದ ಸಮಸ್ಯೆ ಬರೋದು ಆದಾಯ ಕಡಿಮೆ ಆಗೋದ್ರಿಂದಲ್ಲ, ಈಗಾಗಲೇ ಒಗ್ಗಿಕೊಂಡಿರುವಂಥ ಕಂಫರ್ಟ್ ಅಥವಾ ತೀರ್ಮಾನದ ವಿಚಾರದಲ್ಲಿನ ಅತಿಯಾದ ಬಿಗಿತನ ಮತ್ತು ಅಟ್ಯಾಚ್ಮೆಂಟ್ನಿಂದ ಅಂತ. ಸೊ ಇಂಥ ಕಾರಣಗಳಿಂದನೇ ವೃಷಭ ರಾಶಿಯವರು ಜಾಬ್ ಚೇಂಜ್ ಪೋಸ್ಟ್ಪೋನ್ ಮಾಡ್ತಾರೆ, ಹೊಸ ಎಫರ್ಟನ್ನು ಅವಾಯ್ಡ್ ಮಾಡ್ತಾರೆ. ಸೊ ಪ್ರಾಬ್ಲಮ್ ಏನಂದರೆ ಸ್ಟ್ಯಾಗ್ನೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇದರಿಂದಾಗಿ ಫೈನಾನ್ಷಿಯಲ್ ಗ್ರೋತು ಕೂಡ ಸ್ಲೋ ಆಗುತ್ತೆ. ಸೊ ಹಣಕಾಸಿನ ಸಮಸ್ಯೆ ಅಂತ ವೃಷಭ ರಾಶಿಯವರಿಗೆ ಬರೋದಕ್ಕೆ ಈ ರೀತಿ ಒಂದು ಸ್ಟ್ಯಾಗ್ನೇಷನ್ ಮತ್ತು ಫೈನಾನ್ಷಿಯಲ್ ಗ್ರೋತ್ನಲ್ಲಿ ಸ್ಲೋ ಆಗುವಂಥದ್ದು ಮತ್ತು ಕಂಫರ್ಟ್ ಬೇಸ್ಡ್ ಒಂದು ಖರ್ಚಿಗೆ ಅವರು ಜಾಸ್ತಿ ಏನು ಹೇಳೋದು ಅಡ್ಜಸ್ಟ್ ಆಗೋದು ಮತ್ತು ಅಡ್ಜಸ್ಟ್ ಆಗಿ ಅಟ್ಯಾಚ್ ಆಗೋದು. ಸೊ ಆ ಅಟ್ಯಾಚ್ಮೆಂಟನ್ನು ಬಿಡೋದಕ್ಕೆ ಅವರು ಸ್ವಲ್ಪ ರೆಸಿಸ್ಟ್ ಮಾಡುವಂಥದ್ದು. ಇಂಥ ಕೆಲವೊಂದು ಸ್ವಭಾವಗಳು ಕಾಮನ್ ಆಗಿ ವೃಷಭ ರಾಶಿಯವರ ಹಣಕಾಸಿನ ಸಮಸ್ಯೆಯ ಒಂದು ರೂಟ್ ಕಾಸ್ ಆಗಿರ್ತದೆ. ಸೊ ಈ ಅಟ್ಯಾಚ್ಮೆಂಟ್ ಮತ್ತು ಬಿಗಿತನವನ್ನು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ಹಣದ ಸಮಸ್ಯೆ ಕೂಡ ನ್ಯಾಚುರಲ್ ಆಗಿ ಬ್ಯಾಲೆನ್ಸಿಗೆ ಬರ್ತದೆ. ಸೊ ಇದು ವೃಷಭ ರಾಶಿಯವರ ಒಂದು ಬೇಸಿಕ್ ಕಾಮನ್ ಮನಿ ಸೈಕಾಲಜಿ. ಸೊ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ರಾಶಿಯವರ ಮನಿ ಸೈಕಾಲಜಿ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.